ಭಾರತದ ಜೊತೆಗೆ ರಹಸ್ಯ ಮಾತುಕತೆಗೆ ಯತ್ನಿಸಿದೆಯಾ ಪಾಕಿಸ್ತಾನ? ರಹಸ್ಯ ರಾಜತಾಂತ್ರಿಕ ಮಾರ್ಗದ ಮೂಲಕ ಉದ್ವಿಗ್ನತೆ ಶಮನಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಇದಕ್ಕಾಗಿಯೇ ಐಎಸ್ಐ ಮುಖ್ಯಸ್ಥರಿಗೆ ನೀಡಲಾಗಿದೆಯಾ ಎನ್ಎಸ್ಎ ಹೊಣೆ? ಐಎಸ್ಐ ಅಂತ ಹೇಳಿದ್ರೆ ಅಲ್ಲಿ ಇಂಟರ್ನಲ್, ಹೇಗೆ ನಮ್ಮ ಗುಪ್ತಚರ ಇಲಾಖೆ ಇದೆಯೋ ಹಾಗೆ ಅಲ್ಲಿನ ಗುಪ್ತಚರ ಇಲಾಖೆ, ಅಲ್ಲಿನ ಮುಖ್ಯಸ್ಥರನ್ನ ಈಗ ಎನ್ಎಸ್ಎ ಮುಖ್ಯಸ್ಥರನ್ನಾಗಿ ಮಾಡಲಾಯ್ತಾ ಅಂತ, ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ. ಅಂದರೆ ಎರಡು ಜವಾಬ್ದಾರಿಯನ್ನು ಒಬ್ಬ ವ್ಯಕ್ತಿನೇ ನಿರ್ವಹಣೆ ಮಾಡೋದು. ಉದ್ವಿಗ್ನತೆ ಶಮನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಎನ್ಎಸ್ಎ ಅಂದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಅಸೀಂ ಮಲಿಕ್ ಅವ್ರನ್ನ ನೇಮಕ ಮಾಡಲಾಗಿದೆ. ಈತ ಬೇರೆ ಯಾರೂ ಅಲ್ಲ, ಪಾಕ್ನ ಈಗಿನ ಐಎಸ್ಐ ಮುಖ್ಯಸ್ಥ. ಏಪ್ರಿಲ್ 29ರಂದು ನೇಮಕ ಆಗಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಏಕಾಏಕಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅಲ್ಲಿ ಕೂಡ ಕ್ಯಾಬಿನೆಟ್ ಮಾಡಿದರು. ಅಣ್ಣನ ಸಲಹೆ ಮೇರೆಗೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಏಪ್ರಿಲ್ 27ಕ್ಕೆ ಶಹಬಾಜ್ ಶರೀಫರನ್ನ ಭೇಟಿ ಮಾಡಿದರು ಮಾಜಿ ಪ್ರಧಾನಿ ನವಾಜ್ ಶರೀಫ್ ಹಾಗೆ ಅವ್ರ ಸಹೋದರ. ಯುದ್ಧವನ್ನು ತಪ್ಪಿಸೋಕೆ ಕಾರ್ಯತಂತ್ರವನ್ನು ಏನಾದರೂ ಪಾಕ್ ಹೆಣಿತಾ ಇದೆಯಾ? ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಬ್ಬರು ಅಣ್ಣ ತಮ್ಮ. ನವಾಜ್ ಶರೀಫ್ ಕೂಡ 3 ಬಾರಿ ಪಾಕ್ ಪ್ರಧಾನಿ ಆಗಿದ್ದವರು. ಪಾಕ್ ಸೇನೆಯ ಪರವಾಗಿ ಮಾತುಕತೆ ನಡೆಸುವ ಒಂದು ಅಸೀಂ ಮಲಿಕ್ ಅಂದರೆ ಈಗ ಇದನ್ನು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಒಲವಿಗೆ ಅವರು ಬಂದಿದ್ದಾರೆ. ಯುದ್ಧ ಬೇಡ, ಆಲ್ರೆಡಿ ಮಣಿದಿದ್ದಾರೆ, ಮಂಡಿ ಊರಿದ್ದಾರೆ ಭಾರತದ ಮುಂದೆ ಅನ್ನೋದು ಈ ಬದಲಾವಣೆಗಳಿಂದ ಗೊತ್ತಾಗ್ತಾ ಇದೆ. ಅಂದರೆ ಬೇರೆ ರಾಷ್ಟ್ರದಲ್ಲಿ ಮುಖಾಮುಖಿ ಕುಳಿತು ಮಾತುಕತೆ ನಡೆಸುವಂಥ ಒಂದು ಸಂದರ್ಭ ಬರ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರು ಇದ್ದಾರೆ. ಹಿಂದೆ ಕೂಡ ಅಂತಹ ಮುಖಾಮುಖಿ ಮೀಟಿಂಗ್ ಆಳಾದಂಥ ಉದಾಹರಣೆಗಳಿದ್ದಾವೆ. ನೋಡಿ, ನವಾಜ್ ಶರೀಫ್ಗೆ ಚೆನ್ನಾಗಿ ಗೊತ್ತಿದೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಗೆಲುವನ್ನು ಸಾಧಿಸಿತ್ತು. ಕಾರ್ಗಿಲ್ ಯುದ್ಧ ಕೂಡ ಅವರಿಗೆ ಚೆನ್ನಾಗಿ ನೆನಪಿದೆ. ಯಾವ ರೀತಿ ಪಾಕಿಸ್ತಾನಿಗಳ ಹುಟ್ಟನ್ನು ಭಾರತ ಸೇನೆ ಹುಟ್ಟಡಗಿಸಿತ್ತು ಅಂಥೇಳಿ. ಹಾಗಾಗಿಯೇ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಪಾಕಿಸ್ತಾನ ಕೈ ಹಾಕಿದೆ. ಅಂದರೆ ಇದು ಭಾರತಕ್ಕೆ ಆರಂಭದಲ್ಲಿ ಸಿಕ್ಕಿರುವಂಥ ಜಯ ಅಂತ ಹೇಳ್ಬೋದು.